ವರದಿ ಕೇಳುವುದು. ದಾಸರು ವಿಭೂತಿ ಸಂಧಿಯಲ್ಲಿ ಪರಮಾತ್ಮನ ರೂಪ ಎಲ್ಲೆಲ್ಲಿದೆ ಅಂತೆಲ್ಲ ಹೇಳ್ತಾ ಬಂದು ಇನ್ನೊಂದು ಚಿಂತನೆ ಮಾಡಬೇಕಾದ ವಿಷಯದ ಬಗ್ಗೆ ಉಲ್ಲೇಖ ಮಾಡ್ತಾರೆ. 10 ಪದ್ಯ ಆಗಿತ್ತು, ಮುಂದಿನ ಪದ್ಯ ಆಗಬೇಕು. ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧಾದ್ವೈತತ್ರಯಂಗಳ ಭಾವಿಸುತ್ತ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲೆ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವ ಕಾವ ಕೃಪಾಳು ಕರಿವರಗೊಲಿದ ತೆರದಂತೆ. ಭಾವಾದ್ವೈತ ಅಲ್ಲಿ ಸ್ವಲ್ಪ ಅರ್ಥ ಹೇಳುವಾಗ ಒಂದು ಸ್ವಲ್ಪ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಪ್ರಶ್ನೋತ್ತರದಲ್ಲಿ ಇರೋದನ್ನು ಇಲ್ಲಿ ಇಟ್ಕೊಂಡ್ರೆ ಸರಿಯಾಗತ್ತೆ. ಅಲ್ಲಿ ಗಮನಿಸಿದ್ರೆ ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತವೆಂದರೇನು ಅಂತ ಪ್ರಶ್ನೆ ಮಾಡಿಕೊಂಡು ಉತ್ತರ ಬರುವಾಗ ಅಲ್ಲೊಂದು ವಿವರಣೆ ಇದೆ, ಅದನ್ನು ಇಲ್ಲಿ ಇಟ್ಕೊಳ್ಬೇಕು. ಭಾವಾದ್ವೈತ, ಜಗತ್ತಿನ ಎಲ್ಲ ವಸ್ತುಗಳಲ್ಲಿರುವ ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ದ್ರವ್ಯಾದ್ವೈತ, ಹೆಂಡತಿ ಮಕ್ಕಳು ಎಲ್ಲ ಕಡೆ ಇರುವ ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ಹಾಗೆ ಕ್ರಿಯಾದ್ವೈತ, ಮನಸ್ಸು ಮಾತು ಎಲ್ಲರಿಂದ ಮಾಡುವ ಕ್ರಿಯೆ ಪರಮಾತ್ಮನೇ ಮಾಡಿಸ್ತಾನೆ. ಹೀಗೆ ಅಲ್ಲಿ ನಿಯಾಮಕ ಅಂತಿದೆ. ಕ್ರಿಯಾದ್ವೈತ ಅಂದರೆ ಎಲ್ಲ ಕ್ರಿಯೆಗಳಲ್ಲಿ ಒಬ್ಬನೇ ನಿಯಾಮಕನಾದುದರಿಂದ ಅಂತಿದೆ ಅರ್ಥದಲ್ಲಿ. ಅದಕ್ಕೆ ಅಭಿಪ್ರಾಯ ಏನು ಅಂದರೆ ಎಲ್ಲ ಕ್ರಿಯೆಗಳನ್ನು ಪರಮಾತ್ಮನೇ ಮಾಡಿಸ್ತಾನೆ ಅಂತ ಅದರ ಅಭಿಪ್ರಾಯ ಇಟ್ಕೊಳ್ಬೇಕು, ಆಗ ನಮಗದು ಸ್ಪಷ್ಟ ಆಗುತ್ತೆ. ಹೀಗೆ ಈ ರೀತಿಯಾದ ಅದ್ವೈತತ್ರಯಂಗಳ 3 ಅದ್ವೈತಗಳನ್ನು ಸದ್ಭಕ್ತಿಯಲ್ಲಿ ನಿಷ್ಕಾಮವಾದ ಭಕ್ತಿಯಿಂದ, ಅಂದರೆ ಭಕ್ತಿಯಲ್ಲಿ 2, ನಾವು ದೇವರಲ್ಲಿ ಪ್ರೇಮ ಮಾಡಬೇಕು, ಅದಕ್ಕೆ ದೋಷ ಇರಬಾರದು ಅಂದರೆ ಕೆಟ್ಟ ಉದ್ದೇಶಕ್ಕೆ ಪ್ರೇಮ ಮಾಡಬಾರ್ದು. ದೇವರನ್ನು ಭಕ್ತಿ ಮಾಡೋದು ಯಾಕೆ, ಇನ್ನೊಬ್ಬರ ಮನೆ ಹಾಳು ಮಾಡು ಅಂತ ಆ ಥರ ಉದ್ದೇಶ ಇರಬಾರ್ದು. ಮತ್ತು ಫಲ ಬಯಸಿ ದೇವರು ಪ್ರೀತನಾಗಲಿ ಅನ್ನೋ ಫಲ ಬಿಟ್ಟು ಬೇರೆ ಫಲದ ಬಯಕೆ ಇರಬಾರ್ದು. ಹೀಗೆ ಮಾಡುವ ಭಕ್ತಿಯನ್ನು ಸದ್ಭಕ್ತಿ ಅಂತ ಕರೀತಾರೆ. ಅದನ್ನು ದಾಸರು ಹೇಳಿದ್ದು, ಸದ್ಭಕ್ತಿಯಲ್ಲಿ ನಿಷ್ಕಲ್ಮಶವಾದ ಯಾವುದೇ ಫಲ, ನಿಷ್ಕಾಮ ಅಂದರೆ ಬಯಕೆ, ಯಾವುದೇ ತರಹ ಬಯಕೆ ಇಲ್ಲದೆ ಮಾಡುವ ಭಕ್ತಿಯಿಂದಾಗಿ ಭಾವಿಸುತ್ತಾ ದೇವರ ಸ್ಮರಣೆ ಮಾಡ್ತಾ ತಾನು ನಾನು ಸರ್ವತ್ರ ಎಲ್ಲ ದೇಶದಲ್ಲಿ ಎಲ್ಲ ಕಾಲಗಳಲ್ಲಿ ತಾವಕನು ಅಂದರೆ ನಿನ್ನವನು ಎಂದು ಪ್ರತಿನಿತ್ಯವೂ ಮರೆಯದೆ ತನ್ನನು ಪರಮಾತ್ಮನನ್ನು ಸೇವೆ ಮಾಡುತ್ತಿರುವ ಭಕ್ತರಿಗೆ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ, ಅಂದರೆ ಪರಮಾತ್ಮನ ಸರ್ವೋತ್ತಮ ಅನ್ನುವ ಜ್ಞಾನಪೂರ್ವಕವಾಗಿ ಸ್ನೇಹವನ್ನು ಮಾಡುವ ಜನರಿಗೆ ಕೃಪಾಳು ಕರುಣಾ ಸಮುದ್ರನಾದ ಪರಮಾತ್ಮ ಕರಿವರಗೊಲಿದ ತೆರೆದಂತೆ, ಕರಿವರ ಅಂದರೆ ಗಜೇಂದ್ರನಿಗೆ ಒಲಿದ ತೆರೆದಂತೆ, ಸಕಾಲಕ್ಕೆ ರಕ್ಷಣೆ ಕೊಟ್ಟಂತೆ ಕಾವ ರಕ್ಷಣೆಯನ್ನು ಈವ ಕೊಡುತ್ತಾನೆ. ಬಹಳ ಅದ್ಭುತವಾದ ಚಿಂತನೆ. ದೇವರ ರೂಪ 3 ಕಡೆ ಇರುತ್ತೆ, ಅದು ಒಂದೇ ಅಂತ ಚಿಂತನೆ ಮಾಡಬೇಕು. ಇದನ್ನೇ ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ ಅಂತ ಹೇಳ್ತಾರೆ. ಭಾಗವತದಲ್ಲಿ ಬಂದ ವಿಷಯವನ್ನೇ ನಮಗಿಲ್ಲಿ ಭಾವಾದ್ವೈತಂ, ಕ್ರಿಯಾದ್ವೈತಂ, ದ್ರವ್ಯಾದ್ವೈತಂ ಅಂಥೇಳಿ ಭಾಗವತದಲ್ಲಿ ಬಂದದ್ದನ್ನು ದಾಸರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಭಾವಾದ್ವೈತ ಅಂದರೆ ಏನು? ಜಗತ್ತಿನಲ್ಲಿ 2 ತರಹದ ವಸ್ತುಗಳಿರುತ್ತೆ. ಹುಟ್ಟುವುದೊಂದು, ಹುಟ್ಟಿಸುವುದು ಮತ್ತೊಂದು. ಈಗ ಮಣ್ಣಿನಿಂದ ಗಡಿಗೆ ಹುಟ್ಟುತ್ತೆ. ಕುಂಬಾರ ಏನು ಮಾಡ್ತಾನೆ, ಮಡಿಕೆಯನ್ನು ಮಣ್ಣಿನಿಂದ ನಿರ್ಮಾಣ ಮಾಡ್ತಾನೆ. ಹುಟ್ಟಿಸುವುದು ಯಾವುದು? ಮಣ್ಣು. ಗಡಿಗೆಯನ್ನು ಹುಟ್ಟಿಸುತ್ತೆ ಮಣ್ಣು, ಆದ್ದರಿಂದ ಮಣ್ಣನ್ನು ಕಾರಣ ಅಂತ ಕರೀತಾರೆ. ಹುಟ್ಟಿಸುವುದು ಕಾರಣ. ಯಾವುದು ಹುಟ್ಟುತ್ತೋ ಅದು ಕಾರ್ಯ ಅನ್ನೋ ಶಬ್ದದಿಂದ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗಾದರೆ ಹುಟ್ಟಿಸುವ ಮಣ್ಣಿನ ಒಳಗೂ ಪರಮಾತ್ಮ ಇದ್ದಾನೆ, ಹುಟ್ಟುವ ಗಡಿಗೆಯೊಳಗೂ ಪರಮಾತ್ಮ, ಮಡಿಕೆಯ ಒಳಗೂ ಪರಮಾತ್ಮ ಇದ್ದಾನೆ. ಭಾವಾದ್ವೈತ ಅಂದರೆ ಹುಟ್ಟಿಸುವ ವಸ್ತುಗಳಲ್ಲಿರುವ ಪರಮಾತ್ಮನ ರೂಪಗಳು ಒಂದೇ ಅಂತ ಚಿಂತನೆ ಮಾಡಬೇಕು. ಹಾಗೆ ದ್ರವ್ಯಾದ್ವೈತ, ಎಲ್ಲ ವಸ್ತು, ಪುಸ್ತಕ ಅಥವಾ ಒಂದು ಗಾಡಿ, ಏನೋ
ಪೆನ್ನು, ಎಲ್ಲ ವಸ್ತುಗಳ ಒಳಗೂ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನ ರೂಪಗಳು ಒಂದೇ. ಅಥವಾ ನಮ್ಮ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಅವರ ಎಲ್ಲರ ಒಳಗೆ ಪರಮಾತ್ಮ ಇರ್ತಾನೆ. ಆ ಪರಮಾತ್ಮ ಒಂದೇ. ಇದು ದ್ರವ್ಯಾದ್ವೈತ ಅಂದರೆ. ಕ್ರಿಯಾದ್ವೈತ ಅಂತ. ಕ್ರಿಯಾದ್ವೈತ ಅಂದರೆ ಎರಡು ರೀತಿಯಲ್ಲಿ ಇದರ ಡೆಫಿನೇಷನ್ ಕೊಡ್ತಾರೆ. ಒಂದು, ಎಲ್ಲ ಕೆಲಸ ಕ್ರಿಯೆಗಳು ದೇವರಿಂದ ಆಗ್ತಾ ಉಂಟು, ದೇವರು ಎಲ್ಲ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತ ಒಂದು ಚಿಂತನೆ. ಈಗ ಇಲ್ಲೂ ಕೂಡ ಕೆಲವು ಕಡೆ ನಾವು ಎಲ್ಲ ಭಾಷಣ ಮಾಡುವಾಗ ಹೇಳೋದುಂಟು, ಏನಾದರೂ ದೋಷಗಳಿದ್ರೆ ಅದು ನನ್ನದು, ಗುಣಗಳಿದ್ದರೆ ನಮ್ಮ ಗುರುಗಳದು, ಅವರ ಆಶೀರ್ವಾದ ಅಂತೆಲ್ಲ ಹೇಳ್ತೀವಲ್ವ. ಹಾಗಾದರೆ ಕೆಲಸ ಅಂದರೆ ಎರಡು, ಒಂದು ಪುಣ್ಯ ಕೆಲಸ, ಒಳ್ಳೆ ಕೆಲಸ, ಕೆಟ್ಟ ಕೆಲಸ. ಪುಣ್ಯ ಕಾರ್ಯ ದೇವರು ಮಾಡಿಸ್ತಾನೆ, ಕೆಟ್ಟ ಕಾರ್ಯ ಕಲಿ ಮುಂತಾದ ರಾಕ್ಷಸರು ಮಾಡಿಸ್ತಾರೆ ಅಂತ ಹೇಗೆ ಕಲ್ಪನೆ ಇರುತ್ತೆ. ಹಾಗಲ್ಲ. ಒಳ್ಳೆಯ ಕಾರ್ಯ, ಕೆಟ್ಟ ಕಾರ್ಯ ಎರಡೂ ನಮ್ಮ ಯೋಗ್ಯತೆಗೆ ಒಂದು ಕರ್ಮಕ್ಕೆ ತಕ್ಕಂತೆ ಪರಮಾತ್ಮ ಮಾಡಿಸ್ತಾ ಹೋಗ್ತಾನಾದ್ದರಿಂದ ಎಲ್ಲ ಕರ್ಮ, ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ ಮಾಡಿಸಿದ್ದು ಅವನೇ ಅಂತ ಅರ್ಥ ಮಾಡಿಕೊಳ್ಳೋದೇ ಕ್ರಿಯಾದ್ವೈತ. ಹೀಗೆ ನಾವು ಚಿಂತನೆ ಮಾಡ್ತಾ ಇರಬೇಕು. ಇದು ಮಾಡ್ತಾ ಎಂದೂ ಈ ವಿಷಯದಲ್ಲಿ ಎಷ್ಟೋ ವಿಷಯ ಮರೆತೋಯಿತು ಅಂತ ಹೇಳ್ತೀವಿ. ದಾಸರಂದ್ರು ಮರೆಯದಲ್ಲಿ ಈ ವಿಷಯ ಮಾತ್ರ ಮರೆತೋಯಿತು ಅಂತ ಹೇಳಬೇಡಿ. ನಿರಂತರ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು. ಹೀಗೆ ಮಾಡ್ತಾ ನಾನು ಸದಾ ದೇವರೇ ನಿನ್ನವನು, ನಾನು ದೇವರಿಗೆ ಸಂಬಂಧಪಟ್ಟವ, ದೇವರ ಸೇವಕ ಅನ್ನುವ ಮಾತನ್ನು ಪ್ರತಿಕ್ಷಣ ಹೇಳ್ತಾ ಸೇವೆ ಮಾಡ್ತಾ ಇದ್ದರೆ ಪರಮಾತ್ಮ ಗಜೇಂದ್ರನಿಗೆ ಅನುಗ್ರಹ ಮಾಡಿದಂತೆ ಅನುಗ್ರಹ ಮಾಡ್ತಾನೆ. ಏನು ಗಜೇಂದ್ರ? ಭಾಗವತವನ್ನೇ ಚಿಕ್ಕ ಚಿಕ್ಕ ಮಾತಲ್ಲಿ ಸಂಗ್ರಹ ಮಾಡಿಬಿಡ್ತಾನೆ. ಒಂದು ಆನೆ ಇತ್ತು, ಗಜರಾಜ. ಅವನೊಂದು ಸರೋವರಕ್ಕೆ ಹೋಗಿದ್ದ. ಅದರಲ್ಲಿ ಮೊಸಳೆ ಆ ಆನೆಯ ಕಾಲನ್ನು ಹಿಡಿತಂತೆ. ಎಷ್ಟೋ ವರ್ಷಗಳಾಗೋಯ್ತು, ಮೊಸಳೆ ಬಿಡ್ತಾ ಇಲ್ಲ. ಆನೆ ಒದ್ದಾಡ್ತು. ಕೊನೆಗೆ ಅದು ವಿಚಾರ ಮಾಡುತ್ತಂತೆ, ಏನಂದರೆ ನಾನು ಯಾರನ್ನ ಮೊರೆ ಹೊಕ್ಕಿದ್ದೇನೆ, ಎಲ್ಲ ನನ್ನ ಬಂಧು ಬಾಂಧವರು ಯಾರೋ ಪ್ರಯೋಜನ ಇಲ್ಲ ಅಂಥೇಳಿ ನಾನು ಸರಿಯಾದ ವಿಳಾಸಕ್ಕೆ ಹೋಗಲಿಲ್ಲ. ನನ್ನ ಮನಸ್ಸು ಯಾರ್ಯಾರನೋ ರಕ್ಷಣೆ ಮಾಡ್ರಿ ಅಂತ ಕೂಗ್ತಾ ಇತ್ತು. ದೇವರ ಕಡೆ ಹೋಗಬೇಕು ಅಂಥೇಳಿ ಅಲ್ಲೇ ಇದ್ದ ಒಂದು ಹೂವನ್ನು ಅರ್ಪಿಸ್ತು. ಪರಮಾತ್ಮ ಲಕ್ಷ್ಮಿಗೆ ಹೇಳಲಿಲ್ಲ. ಸಾಮಾನ್ಯ ಗಂಡ ಬರಬೇಕು ಅನ್ನೋ ಹೆಂಡತಿಗೆ ಹೇಳದೆ ಬಂದರೆ ದೊಡ್ಡ ಗಲಾಟೆನೇ ಆಗೋಗುತ್ತೆ. ಪರಮಾತ್ಮ ಹೆಂಡತಿಗೆ ಹೇಳಲಿಲ್ಲ, ಮೈ ಮೇಲೆ ಏನಿತ್ತು ನೋಡಲಿಲ್ಲ, ಗರುಡನಿಗೆ ಹೇಳಲಿಲ್ಲ. ತಾನೇ ಓಡೋಡಿ ಬಂದು ಬಿಟ್ಟು ತನ್ನ ಚಕ್ರದಿಂದ ಮೊಸಳೆಯನ್ನು ಕತ್ತರಿಸಿದ ಗಜೇಂದ್ರನನ್ನು ಉದ್ಧಾರ ಮಾಡಿದ. ಇದು ಪರಮಾತ್ಮನ ಭಕ್ತರಿಗೋಸ್ಕರ ಪರಮಾತ್ಮ ಮಾಡುವ ಅನುಗ್ರಹ. ಆದ್ದರಿಂದ ಗಜೇಂದ್ರನನ್ನು ಕೃಷ್ಣ ರಕ್ಷಣೆ ಮಾಡಿದಂತೆ ನಿಮ್ಮನ್ನು ಭಕ್ತರನ್ನು ರಕ್ಷಣೆ ಮಾಡುತ್ತಾನೆ ಅಂತಿದರ ಒಟ್ಟಾರೆ ಅಭಿಪ್ರಾಯ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ, ಗಜೇಂದ್ರನಿಂದ ಕಲಿಯಬೇಕಾದ ಪಾಠ ಒಂದು 3 ಪಾಠ ಕಲಿಬೇಕು. ಕಷ್ಟ ಬಂದಾಗ ದೇವರನ್ನು ಮೊರೆ ಹೊಕ್ಕಬೇಕು. ಇದು ನಾವು ಏನೇನೋ ಪ್ರಯತ್ನ ಪಡ್ತಿರ್ತೀವಿ ದೇವರನ್ನು ಮರೆತು, ಅದು ಕೆಲವೊಮ್ಮೆ ಫಲ ಕೊಡದೇ ಇರುತ್ತೆ. ಆದ್ದರಿಂದ ಗಜೇಂದ್ರ ದೇವರನ್ನು ಮೊರೆ ಹೊಕ್ಕಂತೆ ನಾವು ಕಷ್ಟ ಬಂದಾಗ ದೇವರನ್ನೇ ಮೊರೆ ಹೊಕ್ಕಬೇಕು. ಮತ್ತೊಂದು, ಯಾವುದೇ ನೋವಾಗಲಿ ಆವಾಗ ಇನ್ನೊಬ್ಬರನ್ನು ವೃಥ ಬೈಯುವ ಪ್ರವೃತ್ತಿ ಇರುತ್ತೆ, ಹಾಗೆ ಬೈಯಬಾರದು. ಸ್ವಲ್ಪ ತಾಳ್ಮೆಯಿಂದ ಗಜೇಂದ್ರ ಒಂದು ಹೂವನ್ನು ದೇವರಿಗೆ ಹಾಕಿದಂತೆ ದೇವರ ಅರ್ಚನೆ ಮಾಡಿಬಿಟ್ರೆ ಎಲ್ಲ ದೋಷ ಪರಿಹಾರ ಆಗುತ್ತೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಷಯ. ಪರಮಾತ್ಮ ಈ ಭಾವಾದ್ವೈತ ಅಂದರೆ ಏನು ಅಂತ ನಾವೆಲ್ಲ ಗಮನಿಸಿದ್ದೇವೆ. ಪರಮಾತ್ಮನನ್ನು ಹೇಗೆ ಸೇವೆ ಮಾಡಬೇಕು ಅಂದರೆ ಈ 3 ವಿಧ ಅದ್ವೈತ ತ್ರಯಗಳು ಅಂತ ಏನಿದೆಯೋ ಅದನ್ನು ಚಿಂತನೆ ಮಾಡ್ತಾ ನಾನು ನಿನ್ನವನು ಅಂತ ಸ್ಮರಣೆ ಮಾಡುತ್ತಾ ಅವನ ಸೇವೆ ಮಾಡಬೇಕು. ಪರಮಾತ್ಮ ಭಕ್ತರು ಅಂದರೆ ಯಾರು? ಅವನ ಮಹಾತ್ಮ್ಯ ಜ್ಞಾನ ಅಂದರೆ ಅವನು ಸರ್ವೋತ್ತಮ ಅಂತ ಅರ್ಥ ಮಾಡಿಕೊಂಡು ಅವನನ್ನು ದೃಢವಾಗಿ ನಂಬಿ ಯಾರು ಅವನಲ್ಲಿ ಪ್ರೀತಿ ವಿಶ್ವಾಸ ಮಾಡುತ್ತಾರೋ ಅವರು ಭಕ್ತರು ಅಂತ ಲೆಕ್ಕ. ಸರಿ, ಭಕ್ತರು ದೇವರನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅಂದರೆ, ಭಕ್ತರನ್ನು ದೇವರು ಹೇಗೆ ರಕ್ಷಣೆ ಮಾಡ್ತಾನೆ ಅಂದರೆ ಗಜೇಂದ್ರನನ್ನು ಕಾಲಕ್ಕೆ ಒಂದು ರಕ್ಷಣೆ ಮಾಡುವಂತೆ ಮಾಡ್ತಾನೆ ಅಂತ ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಮುಂದೆ ಏನು ಮಾಡ್ತಾರೆ, ನಾವು ಬೆಳಗ್ಗೆ ಎದ್ದು ಕೂಡಲೇ ದೇವರ ಧ್ಯಾನ ಮಾಡಬೇಕು. ನಂತರ ಸ್ನಾನ. ಆ ದೇವರ ಧ್ಯಾನ ಮಾಡುವಾಗ ಏನೇನೆಲ್ಲ ಮಾಡಬೇಕು, ಧ್ಯಾನವೂ ಒಂದು ಪೂಜೆ ಅಂತ ಹೇಳ್ತಾರೆ. ಅದನ್ನು ಉಲ್ಲೇಖ ಮಾಡ್ತಾರೆ ಮುಂದಿನ ಪದ್ಯದಲ್ಲಿ. ಬಾಂಧಳವೆ ಮೊದಲಾದುದರೊಳೊಂದೊಂದರಲ್ಲಿ ಪೂಜಾ ಸುಸಾಧನ ವೆಂದೆನಿಸುವ ಪದಾರ್ಥಗಳು ಬಗೆ ಬಗೆಯ ನೂತನದಿ ಸಂದಣಿಸಿಕೊಂಡಿಹವು ಧ್ಯಾನಕ್ಕೆ ತಂದಿನಿತು ಚಿಂತಿಸಿ ಸದಾ ಗೋವಿಂದನರ್ಚಿಸಿ ನೋಡು ನಲಿದಾಡು ಕೊಂಡಾಡು.
ಬಾಂಧಲವೇ ಮೊದಲಾದ ಆಕಾಶ, ವಾಯು, ಅಗ್ನಿ, ಜಲ ಅಂದರೆ ನೀರು, ಪೃಥ್ವಿ ಅಂದರೆ ಭೂಮಿ, ಇದು ಪಂಚಮಹಾಭೂತಗಳ ಒಳಗೆ ಒಂದೊಂದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಪೂಜಾ ಸುಸಾಧನವೆನಿಸುವ ಪೂಜೆ ಮಾಡಲಿಕ್ಕೆ ಉತ್ತಮವಾದ ಸಾಧನಗಳು ಎಂದು ಕರೆಸುವ ಪದಾರ್ಥಗಳು, ವಸ್ತುಗಳು ಬಗೆ ಬಗೆಯ ಅನೇಕ ರೀತಿಯ ಹೊಸತನದಿಂದ ಸಂದಣಿಸಿಕೊಂಡಿಹವು, ತುಂಬಿಕೊಂಡಿದೆ. ಇದು ಹೀಗೆ ಧ್ಯಾನಕ್ಕೆ ತಂದು ಮನಸ್ಸಿಗೆ ತಂದುಕೊಂಡು ಇನಿತು ಚಿಂತಿಸಿ, ಅಂದರೆ ಪರಮಾತ್ಮನಿಗೆ ಪ್ರಿಯವಾದ ಪದಾರ್ಥಗಳು, ಇದರಿಂದ ಪೂಜೆ ಮಾಡಬಹುದು. ಇದು ಪೂಜೆಗೆ ಸಾಧನ ಅಂದರೆ ಯಾವುದರಿಂದ ಪೂಜೆ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಸಾಧನ ಅಂತ ಕರೀತಾರೆ. ಎಲ್ಲ ಪದಾರ್ಥಗಳನ್ನು ಪೂಜೆ ಸಾಧನಗಳು ಅಂತ ಸ್ಮರಣೆ ಮಾಡ್ತಾ ಸದಾ ಯಾವಾಗಲೂ ಗೋವಿಂದನ ಎಲ್ಲ ವೇದಗಳಿಂದ ಪ್ರತಿಪಾದ್ಯ ಅಂದರೆ ಎಲ್ಲ ವೇದಗಳಿಂದ ಹೇಳಲ್ಪಡುವ ಪರಮಾತ್ಮನನ್ನು ಅರ್ಚಿಸಿ ಅಂದರೆ ಪೂಜೆ ಮಾಡಿ ನೋಡು, ಆ ಪದಾರ್ಥದಲ್ಲಿನ ವಿಭೂತಿ ರೂಪ ದರ್ಶನ ಚಿಂತನೆ ಮಾಡು, ನಲಿದಾಡು ಅಂತ ಭಕ್ತಿ ಭಾವದಿಂದ ನಾಚಿಕೆ ಬಿಟ್ಟು ಸಂತೋಷದಿಂದ ನರ್ತನ ಮಾಡು, ಕೊಂಡಾಡು, ದೇವರ ಸ್ತೋತ್ರ ಮಾಡು. ಬಹಳ ಸರಳವಾದ ವಿಷಯವನ್ನು ದಾಸರು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಪಂಚಭೂತಗಳು ಅಂತ ಪ್ರಸಿದ್ಧ, ನಮ್ಗೆ ಗೊತ್ತೇ ಇದೆ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಪಂಚಭೂತಗಳು. ಇದು ನಮಗೆ ಓಡಾಡಲಿಕ್ಕೆ, ನಮ್ಮ ಜೀವನ ಮಾಡಲಿಕ್ಕೆ ಬೇಕು. ಈಗ ಭೂಮಿ ಇದೆ, ನೆಲ, ನಾವಲ್ಲೇ ಸಂಚಾರ ಮಾಡ್ತೇವೆ, ಒಂದು ಕಡೆಯಿಂದ ಒಂದು ಕಡೆ ಹೋಗ್ತೇವೆ, ನಮ್ಮ ಓಡಾಟಕ್ಕೆ ಬೇಕು, ಭೂಮಿ ಬೇಕು. ನೀರಿಲ್ಲದೆ ಹೋದರೆ ಬದುಕಲಿಕ್ಕೆ ಆಗಲ್ಲ, ನೀರು ಬೇಕು. ಬೆಂಕಿ ಇಲ್ಲದೆ ಹೋದರೆ ಊಟನೇ ಇಲ್ಲ, ಯಾಕಂದರೆ ಬೆಂಕಿ ಇದ್ದರೆ ಅಲ್ಲೇ ನಾವು ಏನು ಬೇಕೋ ಅದನ್ನು ಮಾಡ್ಕೊಂಡು ಊಟ ಮಾಡ್ಬೋದು. ಅದರಿಂದ ಹೊಟ್ಟೆ ತುಂಬಲಿಕ್ಕೆ ಬೇಕಾದ ಅಡಿಗೆ ತಯಾರಾಗೋದು ಬೆಂಕಿ ಇದ್ದರೆ. ಉಸಿರಾಟವೇ ಗಾಳಿಯೇ ಇಲ್ಲ ಅಂದರೆ ಬದುಕಿಲ್ಲ, ಓಡಾಡಲಿಕ್ಕೆ ಅವಕಾಶ ಬೇಕು. ಪಂಚಭೂತಗಳು ನಮಗೋಸ್ಕರ ಇದೆ, ನಮಗಿದು ಗೊತ್ತೇ ಇದೆ. ದಿನ ಬೆಳಿಗ್ಗೆ ಬೇಗ ಎದ್ದು ಈ 2 ಪದ್ಯ, ಇಲ್ಲಿಂದ ಒಂದು 3-4 ಪದ್ಯ ಬಹಳ ಮಹತ್ವದ್ದು. ಕಣ್ಮುಚ್ಚಿಕೊಂಡು ದೇವರ ಧ್ಯಾನ ಮಾಡುವ ವಿಧಾನವನ್ನು ನಮಗಿಲ್ಲಿ ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದು ದೇವರ ಸ್ಮರಣೆ ಮಾಡಿ ನಮ್ಮ ಮುಂದಿನ ದಿನಚರಿ ಆರಂಭ ಆದರೆ ಬಹಳ ಒಳ್ಳೆಯ ರೀತಿಯಲ್ಲಿ ದಿನಚರಿ ಇರುತ್ತೆ. ಕೋಪ, ಸಿಡುಕು ಮುಂತಾದವುಗಳು ಬರೋದಿಲ್ಲ. ಇಲ್ಲೇನು ಹೇಳ್ತಾರೆ ಮೊದಲಿಗೆ ಅಂದರೆ, ನೋಡಿ, ಪಂಚಭೂತಗಳು ಅಂತೇನಿದೆ ಅದು ನಮಗೋಸ್ಕರ ಇದೆ ಅಂತ ಭಾವನೆ ಉಂಟು. ನಾವೀಗ ಅದನ್ನು ಯಾವುದಾದನ್ನು ಏನೇನು ಪ್ರಯೋಜನ ಅಂತ ನೋಡಿದ್ವಿ, ಹಾಗೆ ಭಾವಿಸಬಾರದಂತೆ. ಅಲ್ಲೆಲ್ಲ ಪೂಜೆ ಮಾಡಲಿಕ್ಕೆ ಬೇಕಾದ ಪದಾರ್ಥಗಳೇ ತುಂಬಿಕೊಂಡಿದೆ ಅಂತ. ಅಲ್ಲ, ಅದು ಹೇಗೆ ಪೂಜೆ? ಪಂಚಭೂತಗಳಲ್ಲಿ ಗುಣಗಳಿದೆ. ಈ ಪೃಥ್ವಿಯಲ್ಲಿ ಗಂಧ ಇದೆ, ನೀರಿನಲ್ಲಿ ರಸ ಇದೆ, ಬೆಂಕಿಯಲ್ಲಿ ರೂಪ ಇದೆ, ವಾಯುವಿನಲ್ಲಿ ಸ್ಪರ್ಶ ಇದೆ, ಆಕಾಶದಲ್ಲಿ ಶಬ್ದ ಇದೆ. 5 ಗುಣ ಇದೆ. ಇದರಿಂದ ಪೂಜೆ ಹೇಗಾಗುತ್ತೆ ಅದು ಮುಂದಿನ ಪದ್ಯದಲ್ಲಿ ಉಲ್ಲೇಖ ಮಾಡ್ತಾರೆ, ಅದನ್ನು ಈ ಕೂಡಲೇ ನೋಡೋಣ. ಆದರೆ ಇಷ್ಟಂತೂ ಚಿಂತನೆ ಮಾಡಬೇಕು, ಪೂಜೆ ಮಾಡಲಿಕ್ಕೆ ಬೇಕಾದ ಪದಾರ್ಥ 5 ಭೂತಗಳಲ್ಲಿ ತುಂಬಿದೆ ಅಂತ. ಹೀಗೆ ಮತ್ತಲ್ಲಿ ಅನೇಕ ಪರಮಾತ್ಮನ ರೂಪಗಳೂ ಇದೆ ಅಂತ ಹೀಗೆ ಚಿಂತನೆ ಮಾಡ್ತಾ ಗೋವಿಂದನನ್ನು ಅರ್ಚನೆ ಮಾಡು, ಅವನ ವಿಭೂತಿ ರೂಪ ದರ್ಶನ ಮಾಡು, ಚಿಂತನೆ ಮಾಡು. ಈಗ ಭಕ್ತಿ ಇದ್ದಿದ್ದರೆ ಎಷ್ಟೋ ಬಾರಿ ಭಕ್ತಿಯಲ್ಲಿ ಮುಳುಗಿದಾಗ ಮೈ ಮರೆತು ನಾವು ನರ್ತನ ಮಾಡುತ್ತಿರ್ತೀವಿ. ಹಾಗೆ ನರ್ತನ ಮಾಡು, ಅವನನ್ನು ಸದಾ ಸ್ತೋತ್ರ ಮಾಡ್ತಾ ಇರು. ಗೋವಿಂದ ಅಂತ ಶಬ್ದ ಕರೆದರೆ ಬಹಳ ಮಹತ್ವದ್ದಿದು. ವೇದದಲ್ಲಿ ಗೋವಿಂದ ಅಂದರೆ ವೇದಗಳಿಂದ ಹೇಳಲ್ಪಡುವ ಅಂತರ್ಥ. ಅದರಿಂದ ವೇದದಲ್ಲಿ ಹೇಳಿದ ಪೂಜಾ ವಿಧಾನವನ್ನು ನಮಗೆ ದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಮೊದಲು ಇವೆಲ್ಲ ಏನು ಅಂದರೆ ದೇವರನ್ನು ಕಾಣಲಿಕ್ಕೆ ಬೇಕಾದ ಮೆಟ್ಟಿಲುಗಳನ್ನು ನಾವು ಇಲ್ಲಿ ಉಲ್ಲೇಖ ಮಾಡಿದ್ರು ದಾಸರು. ಮೊದಲು ದೇವರ ಕಥೆ ಕೇಳಬೇಕು, ಹೊರಗೆ ಪ್ರತಿಮೆಯಲ್ಲಿ ದೇವರ ದರ್ಶನ ಮಾಡಬೇಕು. ದೇವಸ್ಥಾನಕ್ಕೆ ಯಾಕೆ ಹೆಚ್ಚು ಹೋಗಬೇಕು ಅಂದರೆ ನಮ್ಗೆ ಆ ರೂಪ ನೋಡಿ ಮನಸ್ಸಿನಲ್ಲಿ ಆ ರೂಪ ಕಾಣಲಿಕ್ಕೆ ಅನುಕೂಲ ಆಗತ್ತೆ. ದೇವರ ಕಥೆ ಕೇಳು. 2ನೇ ಹಂತದಲ್ಲಿ ಹೊರಗಿನ ಪ್ರತಿಮೆಯಲ್ಲಿ ದೇವರನ್ನು ಕಾಣು, ಒಳಗೆ ಕಾಣೋದನ್ನು ಸುಮ್ಮನೆ ಕಾಣೋದಲ್ಲ, ಅಲ್ಲಿ ದೇವರ ಗುಣಚಿಂತನೆ ಮಾಡು, ಒಳಗೆ ಅರ್ಚನೆ ಮಾಡು. ಹೂವಿನ ಅರ್ಚನೆ ಹೇಗೆ ಮಾಡ್ತೀರೋ ಒಳಗೆ ಒಂದು ಹೂವಿನ ಕಲ್ಪನೆ ಮಾಡ್ಕೊಂಡು ಒಳಗೆ ಹೂವಿನ ಅರ್ಚನೆ ಮಾಡಿದ್ರೆ ದೇವರ ದರ್ಶನ ಆಗತ್ತೆ. ಆಮೇಲೆ ಅವನ ಸ್ತೋತ್ರ ಮಾಡ್ತಾ ನರ್ತನ ಮಾಡು. ಹೀಗೆಲ್ಲ ಮಾಡ್ತಾ ಇರು ಅಂತ ದೇವರ ಸಾಧನೆಗೆ, ದೇವರನ್ನು ಕಾಣಲಿಕ್ಕೆ ಬೇಕಾದ ಮೆಟ್ಟಿಲುಗಳಿದು ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಪ್ರಶ್ನೋತ್ತರಗಳು
ಈ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಿದೆ. ಪಂಚಮಹಾಭೂತಗಳು ಅಂದರೆ ಯಾವುದು ಅಂತ ಪ್ರಶ್ನೆ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ. ಪೂಜೆ ಮಾಡಲಿಕ್ಕೆ ಬೇಕಾದ ಪದಾರ್ಥ ಯಾವ್ಯಾವುದು ಅಂದರೆ ಪಂಚಭೂತಗಳಲ್ಲಿರುವ ವಸ್ತುಗಳೇ ಪೂಜೆ ಮಾಡಲಿಕ್ಕೆ ಬೇಕಾದ ಪದಾರ್ಥಗಳು. ಸರಿ, ಇದನ್ನು ಪೂಜಾ ಸಾಧನ ಅಂತ ಯಾಕೆ ಕರೆದದ್ದು? ಪರಮಾತ್ಮನಿಗೆ ಅತ್ಯಂತ ಪ್ರಿಯ ಆದ್ದರಿಂದ ಇದು ಪೂಜಾ ಸಾಧನ, ಇದರಿಂದ ಪೂಜೆ ಮಾಡಬಹುದು ಅಂತ ಹೇಳಿತ್ತು. ಇಷ್ಟಂದು ಸರಿ, ಏನಪ್ಪ ಪೂಜೆ ಮಾಡಬೇಕು ಅಂದರೆ ಕಣ್ಣು ಮುಚ್ಚಿಕೊಂಡು ಮಾಡಬೇಕಾದ ಕೆಲಸವನ್ನು ಉಲ್ಲೇಖ ಮಾಡ್ತದೆ. ಬಹಳ ಸ್ವಾರಸ್ಯಕರವಾಗಿದೆ ಈ ಮುಂದಿನ ಪದ್ಯ. ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಸುಭಕುತಿಯಲ್ಲಿ ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ನೆಲದಲ್ಲಿ ಗಂಧವೇ ಸುಗಂಧವು ಜಲವೇ ರಸರೂಪವೇ ಸುದೀಪವು ಎಲರು ಚಾಮರ ಶಬ್ದವಾದ್ಯಗಳರ್ಪಿಸಲು ಒಲಿವ. ಜಲಜನಾಭನ ಅಂದರೆ ಪದ್ಮನಾಭ ಅನ್ನೋ ಹೆಸರಿನ ಪರಮಾತ್ಮನ ಅಥವಾ ಒಂದು ಪದ್ಮವನ್ನು ತನ್ನ ಹೊಕ್ಕಳಿನಲ್ಲಿ ಹೊತ್ತವನ, ನಾಭಿ ಅಂದರೆ ಹೊಕ್ಕಳು, ಅಲ್ಲಿ ಧರಿಸಿದವನ ಮೂರ್ತಿ, ಆ ಜ್ಞಾನಾನಂದಾತ್ಮಕವಾದ ಜ್ಞಾನಾನಂದಗಳೇ ತುಂಬಿದವನ ದೇಹವನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ಅಂದರೆ ಸ್ಥಿರವಾಗಿ ಕಾಣ್ತಾ, ನಿಶ್ಚಲ ಭಕುತಿಯಲ್ಲಿ ದೃಢವಾದ ಭಕ್ತಿಯಿಂದ, ಚಳಿ ಅಂದರೆ ತಂಪು, ಬಿಸಿಲು ತಾಪ, ಮಳೆ ಹಾಗೂ ಗಾಳಿಗಳನ್ನು ನಿಂದಿಸದೆ ಟೀಕಿಸದೆ ಸಹನೆ ಮಾಡಿಕೊಂಡು ನಿತ್ಯ ಯಾವಾಗಲೂ ನೆಲದಲ್ಲಿ ಭೂಮಿಯಲ್ಲಿರುವ ಗಂಧವು ಸಹಜವಾದ ಗಂಧವೇ, ಸುಗಂಧವು ಪರಮಾತ್ಮನ ಪೂಜೆಯಲ್ಲಿ ಸಾಧನವಾದ ಗಂಧವು, ಜಲವೇ ಉತ್ತಮವಾದ ನೀರಿನಲ್ಲಿರುವ ರಸಗಳೇ ರಸ, 6 ರಸವುಳ್ಳ ಪದಾರ್ಥಗಳು, ರೂಪವೇ ಬೆಂಕಿಯಲ್ಲಿರುವ ರೂಪಗಳೇ, ಸುದೀಪವು ದೀಪವಾಗಿದೆ. ಎಲರು ಅಂತ ಒಳ್ಳೆಯ ಶಬ್ದ, ಹಳೆಗನ್ನಡದ ಶಬ್ದ. ಗಾಳಿಯನ್ನು ಹೇಳಲಿಕ್ಕೆ ಎಲರು ಅಂದರೆ ಬೀಸುವ ಗಾಳಿ. ಆ ಬೀಸುವ ಗಾಳಿಯೇ ಚಾಮರ. ಶಬ್ದ ಆಕಾಶದಲ್ಲಿರುವ ಶಬ್ದಗಳೇ, ವಾದ್ಯಗಳು ನಗಾರಿ ಮುಂತಾದ ವಾದ್ಯಗಳು ಎಂದು ಅರ್ಪಿಸಲು, ಭಗವಂತನಿಗೆ ಅರ್ಪಿಸಲು ಒಲಿವ, ಪ್ರೀತನಾಗಿ ಅನುಗ್ರಹಿಸುವ. ಬಹಳ ಅದ್ಭುತವಾದ ಒಂದು ಚಿಂತನೆ ವಿಧಾನ ಹೇಳಿಬಿಟ್ರು. ಬೆಳಿಗ್ಗೆ ಎದ್ದಿರ್ತೇವೆ. ವಸ್ತುತಃ ಶಾಸ್ತ್ರದ ಕ್ರಮ ಹೇಗೆ ಅಂದರೆ, ಒಬ್ಬ ಮನುಷ್ಯ ಬದುಕಲಿಕ್ಕೆ 6 ಗಂಟೆ ನಿದ್ದೆ ಸಾಕು ಅಂತ ಲೆಕ್ಕ. ಸೂರ್ಯೋದಯ 5 ಗಂಟೆಗೆ ಅಂದರೆ 1-2 ಗಂಟೆ ಮುಂಚೆ ಎದ್ದರೂ ಸಾಕು. ರಾತ್ರಿ 10ಕ್ಕೆ ಮಲಗಿ 4 ಗಂಟೆಗೆ ಎದ್ದು ಕೂಡ ಹಾಸಿಗೆಯಲ್ಲೇ ಕೂತು ಪ್ರತ್ಯೇಕ ಇದು ಮಾಡಬೇಕು ಅಂತಿಲ್ಲ. ವಸ್ತ್ರ ಸಂಹಿತೆನೂ ತೊಂದರೆ ಇಲ್ಲ. ಕಣ್ಣು ಮುಚ್ಚಿಕೊಂಡು ದೇವರ ಕೃಷ್ಣನೋ ರಾಮನೋ ನರಸಿಂಹನೋ ನಮ್ಗೆ ಯಾವುದು ರೂಪ ಆಗುತ್ತೋ ಆ ರೂಪವನ್ನು ಮನಸ್ಸಿನಲ್ಲಿ ಕಣ್ಣು ಮುಚ್ಚಿಕೊಂಡು ಚಿಂತನೆ ಮಾಡಬೇಕು. ಚಿಂತನೆ ಮಾಡ್ತಾ ಆಗ ಎಷ್ಟೋ ಬಾರಿ, ಈಗೆಲ್ಲ ಮಳೆಗಾಲ ಇರುತ್ತೆ, ಈಗ ಬೆಂಗಳೂರಂತೂ ಮಳೆ ಚಳಿ ಬಿಸಿಲು ಒಟ್ಟಿಗೆ ಬರುತ್ತೆ. ಯಾವುದನ್ನು ಬೈಬಾರ್ದು. ವಾತಾವರಣ ಏನೇ ಇರಲಿ, ಚಳಿ ಆಗ್ತಿರಲಿ ಬಿಸಿಲಿರಲಿ ಮಳೆ ಗಾಳಿ ಯಾವುದಿದ್ರೂ ಬಯಬಾರದು. ದೇಹದ ಬಾಧೆ ಏನು ಅದನ್ನೂ ಕೂಡ ಚಿಂತನೆ ಮಾಡಿದ್ದೇನೆ. ನಾವು ಹಿಂದೆ ಬಂತು 5 ಭೂತಗಳಲ್ಲಿ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, 5ರಲ್ಲೂ ಪೂಜೆ ಮಾಡಲಿಕ್ಕೆ ಬೇಕಾದ ವಸ್ತುಗಳಿದೆ ಅಂತಂದರು. ಯಾವ್ಯಾವುದು ಅಂತ ಈಗ ನಾವು ಗಮನಿಸ್ತಾ ಹೋಗೋಣ. ಪೂಜೆ ಮಾಡಲಿಕ್ಕೆ ಏನೇನು ಬೇಕು? ಗಂಧ, ದೇವರಿಗೆ ಗಂಧ ಹಚ್ತೇವೆ, ಆಮೇಲೆ ದೀಪ ಹಚ್ತೇವೆ, ಚಾಮರ ಬೀಸ್ತೇವೆ, ಮಂಗಳಾರತಿ ಮಾಡುವಾಗ ನಗಾರಿ ಮುಂತಾದ ವಾದ್ಯಗಳನ್ನು ಬಾರಿಸ್ತಾರೆ. ಇನ್ನೊಂದು ಏನಂದರೆ ಪದಾರ್ಥ, ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಒಳ್ಳೊಳ್ಳೆ ಪದಾರ್ಥಗಳನ್ನು ಇಡ್ತೇವೆ. ಇಷ್ಟಿದ್ರೆ ದೇವರ ಪೂಜೆ ಆಯಿತು ಅಂತ ಲೆಕ್ಕ. ಈ ದೇವರ ಪೂಜೆ ಮಾಡಿ ಏನು ಪುಣ್ಯ ಸಂಪಾದನೆ ಮಾಡ್ತೇವೋ ಅದು ಬೆಳಿಗ್ಗೆ ಎದ್ದು ಹಾಸಿಗೆಯಲ್ಲಿ ಕೂತೇ ಮಾಡ್ಬೋದು ಅಂತಾರೆ ದಾಸರು. ಹಾಸಿಗೆಯಲ್ಲಿ ಕೂತು ಮಾಡ್ಬೋದು, ಬಿಡುವಿದ್ದಾಗಲೂ ಮಾಡ್ಬೋದು. ಏನು ಕಣ್ಣನ್ನು ಮುಚ್ಚಿಕೊಳ್ಬೇಕಂತೆ. ವಾತಾವರಣ ಹೇಗೆ ಇರಲಿ ಅದು ಕಡಿಮೆ, ದೇಹಕ್ಕೆ ಏನೇ ಬಾಧೆಯಾದರೂ ಅದನ್ನು ಗಮನ ಇಟ್ಕೊಳ್ಬಾರ್ದು. ಅದಕ್ಕೆ ಹೇಳೋದು, ಕೆಲವೊಮ್ಮೆ ಬಿಸಿಲುಗಾಲದಲ್ಲಿರ್ಬೋದು, ಕೆಲವೊಮ್ಮೆ ಮಳೆಗಾಲದಲ್ಲಿರ್ಬೋದು, ಕೆಲವೊಮ್ಮೆ ಚಳಿ ಜಾಸ್ತಿ ಆಗ್ತಿರುತ್ತೆ. ಏನೇ ಇರಲಿ ಅದು ಯಾವುದೂ ದೇಹಕ್ಕೆ ಆಗುವ ಬಾಧೆಯ ಕಡೆ ಗಮನ ಕೊಡಬಾರದು, ದೇವರನ್ನೇ ಕಾಣ್ತಾ ಇರಬೇಕು. ಭೂಮಿಯಲ್ಲಿರುವ ಗಂಧವೇ ಈ ದೇವರ, ಇದೇನು ಭೂಮಿಯಲ್ಲಿ ಎನ್ನುವ ಒಂದು ಗಂಧ ಎಂಬ ಗುಣ ಇದೆ. ಗಂಧ ಅಂದರೆ ಒಳ್ಳೆಯ ಸುವಾಸನೆ. ಈ ಪರಿಮಳವನ್ನೇ ದೇವರಿಗೆ ಗಂಧ ಅಂತ ಅರ್ಪಣೆ ಮಾಡಬೇಕಂತೆ. ಆಮೇಲೆ ಇದಕ್ಕೆ ಬರ್ತಾರೆ, ನೀರಿನ ಒಳಗೆ ಒಳ್ಳೆ ರುಚಿ ಇದೆ. ನೀವು ನೀರಿನ ರುಚಿ ಯಾವಾಗ ಗೊತ್ತಾಗುತ್ತೆ ಅಂದರೆ, ನೀರು ಕುಡಿದು, ನೆಲ್ಲಿಕಾಯಿ ತಿಂದ ಮೇಲೆ ನೀರು ಕುಡಿದ್ರೆ
ಒಳ್ಳೆ ಸಿಹಿ ಅನುಭವ ಬರುತ್ತೆ. ಆದ್ದರಿಂದ ನೀರಿನಲ್ಲೂ ಒಂದು ರಸ ಇದೆ. ನೀರಿನಲ್ಲಿರುವ ಗುಣ ಏನುಂಟೋ ಅದು ಗುಣ ಅಂದರೆ ಅದರ ಕ್ವಾಲಿಟಿ, ಅದರ ಧರ್ಮ. ನೀರಿನಲ್ಲಿರುವ ರಸ ಏನಿದೆಯೋ ಅದೇ ಒಂದು ಒಳ್ಳೆಯ ದೇವರಿಗೆ ಮಾಡೋ ಒಳ್ಳೆಯ ಪದಾರ್ಥ. ಒಂದು ಪಾಯಸ ಇದ್ದ ಹಾಗೆ ಅಂತ ಆ ನೀರಿನ ರಸವೇ ದೇವರಿಗೆ ಮಾಡುವ ನೈವೇದ್ಯಕ್ಕಾಗಿ ಇರುವ ಒಂದು ಪದಾರ್ಥ ಅಂತ ಚಿಂತನೆ ಮಾಡಬೇಕಂತೆ. ಬೆಂಕಿಯಲ್ಲಿ ರೂಪ ಇರುತ್ತೆ. ನಾವೇ ಮನಸ್ಸಿನಲ್ಲೇ ಬೆಂಕಿಯನ್ನು ಕಲ್ಪನೆ ಮಾಡಿಕೊಂಡು ಬೆಂಕಿಯ ಒಳಗಿನ ಬಣ್ಣ ಏನಿದೆ ರೂಪ, ಅದೇ ದೇವರಿಗೆ ದೀಪ ಅಂತ ಭಾವಿಸ್ಬೇಕಂತೆ. ಗಾಳಿ ಬೀಸ್ತಾ ಇರುತ್ತೆ, ಸ್ವಾಮಿ ಈ ಗಾಳಿಯೇ ನಿನಗೆ ಚಾಮರ ಆಗಿದೆ. ಅನೇಕ ಶಬ್ದ ಕೇಳಿಸ್ತಾ ಇರುತ್ತೆ, ಗಾಳಿ ಶಬ್ದ, ಹಲ್ಲಿ ಶಬ್ದ, ಅವೆಲ್ಲವೂ ನಿನಗೆ ವಾದ್ಯ ಅಂತ ಹೇಳಿ ಎಲ್ಲ ಕಡೆ ಪರಮಾತ್ಮ ವ್ಯಾಪಿಸಿದ್ದಾನೆ. ನಿಮ್ಮ ಮನಸ್ಸಿನ ಒಳಗಿರುವ ದೇವರ ರೂಪಕ್ಕೆ ಇಷ್ಟೆಲ್ಲ ಚಿಂತನೆ ಮಾಡಿಬಿಟ್ರೆ ಒಂದು ಪೂಜೆ ಮಾಡಿದ ಹಾಗೆ ಅಂತ ಬಹಳ ಅದ್ಭುತವಾಗಿ ದೇವರ ಚಿಂತನೆ ಹೇಳ್ತಾರೆ. ಈ ಮಾತು ಯಾಕೆ ಮಹತ್ವದ್ದು ಅಂದರೆ, ಯಾರನ್ನೂ ಕೂಡ ನಾವು ಬಯಬಾರದು. ದುಃಖ ಕೊಟ್ಟರೆ ನಮ್ಮ ಹಿಂದಿನ ಜನ್ಮದಲ್ಲಿ ಪಾಪ ಇತ್ತು, ದುಃಖ ಬಂತು ಅಂತ ಭಾವಿಸ್ಬೇಕಂತೆ. ಯಾರನ್ನೂ ಬಯಬಾರದು, ಆಗ ನಮಗೆ ದ್ವೇಷಕ್ಕೆ ಅವಕಾಶ ಇಲ್ಲ. ದಾಸರು ಇದಕ್ಕೆ ಸಂವಾರಿಯಾಗಿ ಹೇಳಿದ್ರು, ಸಂವಾರಿಯಿಂದ ಇದಕ್ಕೆ ಸಮಾನವಾಗಿ ಹೇಳಿದ್ರು. ಸುನೀತಿ ಧ್ರುವರಾಜರಿಗೆ ಹೇಳೋ ಮಾತು ಭಾಗವತಲ್ಲಿ ನೋಡು, ಮನುಷ್ಯನಿಗೆ ದುಃಖ ಬರುತ್ತೆ. ದುಃಖಕ್ಕೆ ಕಾರಣ ಆ ವ್ಯಕ್ತಿ ಅಂತ ನಾವು ಭಾವಿಸಿ ಅವನು ಹೇಗೆ ಮುಗಿಸ್ಬೇಕು, ಅವನಿಗೆ ಹೇಗೆ ಕಾಟ ಕೊಡಬೇಕು ಅಂತ ಇಷ್ಟಲ್ಲೇ ನಾವು ವಿಚಾರ ಮಾಡ್ತಿರ್ತೀವಿ. ಸ್ವಲ್ಪ ನೀವು ವಿಚಾರ ಮಾಡು, ಯಾವುದೋ ಒಂದು ಪಾಪಕರ್ಮ ಮಾಡಿರ್ತೀವಿ, ಅದಕ್ಕೆ ದುಃಖ ಆಯಿತು ಅಂತ ವಿಚಾರ ಬಂದರೆ ಕಥೆನೇ ಬೇರೆ. ಹಾಗೆ ದಾಸರು ಅಂದರು, ಮಳೆ ಬಿಸಿಲು ಎಲ್ಲ ಬೈದುಕೊಳ್ಳಬೇಡ, ಅದನ್ನೇ ದೇವರಿಗೆ ಅರ್ಪಣೆ ಮಾಡು ಅಂತ. ಇದು ದೊಡ್ಡವರ ಪೂಜಾ ವಿಧಾನ. ನಾವು ಇದು ನೋಡಿಕೊಂಡು ದೇವರ ಪೂಜೆನೇ ಬೇಡ ಅಂತಲ್ಲ, ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆಯನ್ನು ಮಾಡಬೇಕು, ಸಮಯ ಸಿಕ್ಕಾಗ ಈ ಥರನೂ ಪೂಜೆ ಮಾಡಬೇಕು ಅಂತ ಇದರ ಅಭಿಪ್ರಾಯ. ಅಷ್ಟೇ ಅಲ್ಲ, ಭಕ್ತಿಯ ಲಕ್ಷಣ ಏನು ಅಂದರೆ, ಈ ನಮ್ಮ ಭೂಮಿಯಲ್ಲಿ ವಾತಾವರಣದಲ್ಲಿ ಯಾವುದೇ ತರಹದ ವಿಕೋಪ ಉಂಟಾದರೂ ಕೂಡ ಯಾವುದರ ಮೇಲೂ ಕೋಪ ಮಾಡಿಕೊಳ್ಳಬಾರದು. ಏಕೆಂದರೆ ಗಂಧ ಬಣ್ಣ ಅಂತ ನಾವೇನು ನೋಡಿದ್ವಿ, ಇದಕ್ಕೆ ಕೆಲವೊಬ್ಬರು ಅಭಿಮಾನಿ ದೇವತೆಗಳು ಅಂತಿದ್ದಾರೆ. ಪರಮಾತ್ಮನ ಅಧೀನನಾಗಿ ಅವರೆಲ್ಲ ಕೆಲಸ ಮಾಡ್ತಿರ್ತಾರೆ. ಆದ್ದರಿಂದ ಹೀಗೆ ದೇವರ ಪೂಜೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರ. ಪರಮಾತ್ಮನಿಗೆ ಅರ್ಪಿಸುವ ಗಂಧ ಯಾವುದು ಅಂದರೆ, ಎಲ್ಲ ಸುಗಂಧಗಳೇ ಅವನಿಗೆ ಗಂಧ. ಅವನಿಗೆ ಅರ್ಪಿಸುವ ಷಡ್ರಸ ಪದಾರ್ಥಗಳು ಯಾವುದು? ರಸವೇ 6 ರಸವುಳ್ಳ ಪದಾರ್ಥ. ಸಿಹಿ, ಕಹಿ, ಒಗರು ಅಂತೆಲ್ಲ 6 ರಸ ಇದೆ, ಅದು ಉಳ್ಳ ಪದಾರ್ಥ. ರಸವನ್ನೇ ಪದಾರ್ಥ ಅಂತ ಚಿಂತನೆ ಮಾಡಬೇಕು. ದೀಪಗಳು ಯಾವುದಪ್ಪ? ಅಗ್ನಿಯಲ್ಲಿರುವ ರೂಪವನ್ನೇ ದೀಪ ಅಂತ ಅನುಸಂಧಾನ ಮಾಡಬೇಕು. ಪರಮಾತ್ಮನಿಗೆ ಚಾಮರ ಯಾವುದು? ಬೀಸುವ ಗಾಳಿಯೇ ಚಾಮರ ಅಂತ ಚಿಂತನೆ ಮಾಡಬೇಕು. ಸರಿ, ವಾದ್ಯಗಳು ಯಾವುದು? ಆಕಾಶದಲ್ಲಿ ಏನು ಶಬ್ದ ಕೇಳುತ್ತೆ, ಇದನ್ನೇ ವಾದ್ಯ ಅಂತ ಚಿಂತನೆ ಮಾಡಬೇಕು ಅಂತ. ಇಷ್ಟು ಈ 3 ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಇಲ್ಲಿಗೆ ಇಂದಿನ ಪಾಠ ಮುಗಿಯುತ್ತೆ. ಏನಾದರೂ ಸಂದೇಹಗಳಿದ್ರೆ ಕೇಳ್ಬೋದು. ಶ್ರೀಕೃಷ್ಣ ಅರ್ಪಣಮಸ್ತು. ಪಾಠ ಮುಗಿಯಿತು.